ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಅನಿಲ್ ಕುಮಾರ್ ಜೆ ಅಂತ. ನನ್ನ ಬ್ಯಾಕ್ಗ್ರೌಂಡ್ ಬಂದು ಹೆಲ್ತ್ ಕೇರ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥ ವ್ಯಕ್ತಿ. ನಾನು ಸುಮಾರು ಒಂದು 14 ವರ್ಷ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಕೊನೆಗೆ ಹೆಲ್ತ್ ಕೇರಲ್ಲಿ ನಮ್ಮ ಆರೋಗ್ಯನ ನಾವು ಕಂಪ್ಲೀಟಾಗಿ ಸುಧಾರಿಸ್ಕೊಳಕ್ಕೆ ಆಗಲ್ಲ, ನಾವು ನೈಸರ್ಗಿಕ ಚಿಕಿತ್ಸೆಯಿಂದನೇ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬೋದು ಅನ್ನೋ ಒಂದು ಸತ್ಯ ಅರ್ಥ ಆದಮೇಲೆ ಇವತ್ತು ಆಲ್ ಓವರ್ ಕರ್ನಾಟಕ ಥ್ರೂ ಟೀಮ್ ಒನ್ ಆರ್ಗನೈಸೇಷನ್ಸ್ ಇಂದ ನೈಸರ್ಗಿಕವಾಗಿ ನಮ್ಮ ಆರೋಗ್ಯನ ನಾವು ಯಾವ ರೀತಿ ಕಾಪಾಡ್ಕೊಳ್ಳೋ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ತಾ, ಮಾಹಿತಿ ಕೊಡ್ತಾ, ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ನ ಕರ್ನಾಟಕದ ಜಿಲ್ಲೆಗಳಾದ್ಯಂತ ಇವತ್ತು ಪ್ರದರ್ಶಿಸ್ತಾ ಎಲ್ಲರಿಗೂ ಇವತ್ತು ಈ ವಿಷಯಗಳನ್ನ ಮುಟ್ಟಿಸ್ಕೊಳ್ಳೋಕೆ ಒಂದು ಸಣ್ಣ ಪ್ರಯತ್ನ ಈ ಟೀಮ್ ಒನ್ ಆರ್ಗನೈಸೇಷನ್ಸ್ ಇಂದ ನಡೀತಾ ಇದೆ. ಹಾಗಾದ್ರೆ ಇವತ್ತು ನಿಮಗೆ ಗೊತ್ತಿರೋ ಪ್ರಕಾರ ಭಾರತ ದೇಶ ತುಂಬಾ ಮುಂದುವರಿತಿರೋ ದೇಶ, ಎಲ್ಲರಿಗೂ ಗೊತ್ತಿದೆ. ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ತುಂಬಾ ಮುಂದುವರಿತಾ ಇದೆ. ಬಟ್ ಆರೋಗ್ಯ ಅಂತ ಬಂದಾಗ ತುಂಬಾ ಕುಸಿತಾ ಇದೆ. ಯಾಕಂದ್ರೆ ನೀವು ವಿಚಾರ ಮಾಡಿ ಸ್ನೇಹಿತರೆ, ಇವತ್ತು ಪ್ರತಿ ಮನೆಗೂ ಕೂಡ ಆರೋಗ್ಯದ ಸಮಸ್ಯೆ ಇದೆ. ಐದರ್ ಮಂಡಿ ನೋವು ಇರ್ಬೋದು, ಜಾಯಿಂಟ್ಸ್ ಪೇನ್ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಪ್ರತಿಯೊಂದು ಕಾಯಿಲೆಗಳು ಕೂಡ ಅವ್ರ ಮನೆಗಳಲ್ಲಿ ತಾಂಡವ ಆಡ್ತಾ ಇದೆ. ಯಾಕೆ ಅಂತ ನಾವು ಇದು ಸೀರಿಯಸ್ ಆಗಿ ವಿಚಾರ ಮಾಡ್ಕೊಳ್ಳೋಂಥ ವಿಚಾರ ಆದ್ರೆ, ಯಾಕೆ ಅಂತ ನಾವು ನಿಜವಾಗ್ಲೂ ನೋಡೋದಾದ್ರೆ ಪ್ರತಿಯೊಂದು ಮನೆಯಲ್ಲೂ ಅವ್ರ ಬಗ್ಗೆ, ಆರೋಗ್ಯದ ಬಗ್ಗೆ ಇರುವಂತ ಕಾಳಜಿ ತುಂಬಾ ಕಡಿಮೆ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನಾಗಿದೆ, ಜನಗಳು ತುಂಬಾ ದುಡಿಮೆ ಅಂತ ದುಡಿಮೆಯಿಂದ ಹೋಗ್ತಾ ಇದ್ದಾರೆ ಬಿಟ್ರೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಡ್ತಾ ಇರೋದು ತುಂಬಾ ಕಡಿಮೆ ಆಗ್ತಿದೆ. ಆ ಒಂದು ಪರಿಸ್ಥಿತಿಗೆ ನಿರ್ಮಾಣ ನಾವೇ ಖುದ್ದಾಗಿ ಇದಕ್ಕೆ ನಾವು ಕಾರಣಕರ್ತರಾಗಿದ್ದೀವಿ ಬಿಟ್ರೆ ಬೇರೆ ಎಲ್ಲಿಂದನೂ ಆಗ್ತಾ ಇಲ್ಲ. ಹಾಗಾದ್ರೆ ಯಾಕೆ ಆರೋಗ್ಯ ಕುಸಿತಾ ಇದೆ? ಈ ಆರೋಗ್ಯಕ್ಕೆ ನಮ್ಮ ಪರಿಹಾರನೇ ಇಲ್ವಾ ಅಂತ ನಾವು ಕೇಳೋದಾದ್ರೆ, ನಮ್ಮ ದೇಹದ ರಚನೆ ಬಗ್ಗೆ ನಾವು ಮೊದಲೇ ತಿಳ್ಕೊಳ್ಬೇಕಾಗತ್ತೆ. ನಮ್ಮ ದೇಹ ಬಯಾಲಜಿಕಲಿ ಯಾವ ರೀತಿ ನಮಗೆ ಆಗಿದೆ ಅಂತ ನಾವು ವಿಚಾರ ಮಾಡೋದಾದ್ರೆ, ನಮ್ಮ ದೇಹ 5 ಭಾಗಗಳಾಗಿ ರಚನೆ ಮಾಡಲ್ಪಟ್ಟಿದೆ. ಮೊದಲನೇದಾಗಿ ಸೆಲ್ಸ್ ಇದೆ. ಆ ಗ್ರೂಪ್ ಆಫ್ ಸೆಲ್ಸ್ ಸೇರ್ಕೊಂಡು ಟಿಶ್ಯೂ ಆಗಿದೆ. ಟಿಶ್ಯೂ ಇಂದ ಆರ್ಗನ್ಸ್ ಇಂದ ಸಿಸ್ಟಮ್ ಇಂದ ಬಾಡಿ ಆಗಿರೋ ಅಂಥದ್ದು. ಹಾಗಾದ್ರೆ ಮೂಲ ಎಲ್ಲಿದೆ ಅಂತ ನಾವು ನೋಡೋದಾದ್ರೆ ಸೆಲ್ಸ್. ಸೆಲ್ಸ್ಗೆ ಹಾಗಾದ್ರೆ ಏನ್ ಬೇಕು ಅಂತ ನಾವು ವಿಚಾರ ಮಾಡೋದಾದ್ರೆ, ಸೆಲ್ಸ್ಗೆ ಬೇಕಾಗಿರೋದು ಆಕ್ಸಿಜನ್ ಪ್ಲಸ್ ನ್ಯೂಟ್ರಿಷನ್. ಹಾಗಾದ್ರೆ ಈ ಆಕ್ಸಿಜನ್ ಮತ್ತೆ ನ್ಯೂಟ್ರಿಷನ್ ಯಾರು ಸಪ್ಲೈ ಮಾಡ್ತಿದ್ದಾರೆ ಅಂತ ನಾವು ನೋಡೋದಾದ್ರೆ, ಥ್ರೂ ಬ್ಲಡ್ ಸರ್ಕ್ಯುಲೇಷನ್ ಇಂದ ಈ ಆಕ್ಸಿಜನ್ ಮತ್ತೆ ನ್ಯೂಟ್ರಿಷನ್ ಥ್ರೂ ಸೆಲ್ಸ್ಗೆ ಆಕ್ಸಿಜನ್ ಮತ್ತೆ ನ್ಯೂಟ್ರಿಷನ್ ಮುಖಾಂತರ ಸಪ್ಲೈ ಆಗ್ತಾ ಇರೋದು. ಅಲ್ಲಿಂದ ಹೆಲ್ದಿ ಸೆಲ್ಸ್ಗಳು ಕ್ರಿಯೇಟ್ ಆಗ್ತಾ ಅದು ಟಿಶ್ಯೂ ಫಾರ್ಮ್ ಆಗುತ್ತೆ. ಟಿಶ್ಯೂ ಹೆಲ್ತಿ ಆಗಿದ್ರೆ ಆರ್ಗನ್ ಹೆಲ್ದಿ ಆಗಿರುತ್ತೆ. ಆರ್ಗನ್ ಹೆಲ್ದಿ ಆದ್ರೆ ಸಿಸ್ಟಮ್ ಹೆಲ್ದಿ ಆಗಿರುತ್ತೆ. ಸಿಸ್ಟಮ್ ಹೆಲ್ದಿ ಆದ್ರೆ ನಮ್ಮ ಹ್ಯೂಮನ್ ಬಾಡಿ ಕೂಡ ಹೆಲ್ದಿ ಆಗಿರುತ್ತೆ. ಬಟ್ ಇವತ್ತು ಸಮಸ್ಯೆ ಏನಪ್ಪಾ, ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇವತ್ತು 100ಕ್ಕೆ 90% ಏನಿವತ್ತು ಕಾಯಿಲೆಗಳಿರ್ಬೋದು, ಡಿಸೀಸ್ ಇರ್ಬೋದು ಅಥವಾ ಡಿಸಾರ್ಡರ್ಸ್ ಇರ್ಬೋದು, ಅದು ಪ್ರಾಬ್ಲಮ್ ಆಗ್ತಾ ಇರೋದು ಥ್ರೂ ದ ಲ್ಯಾಕ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಅಂತ ಆಲ್ರೆಡಿ ಅದು ಸ್ಟೇಟ್ಮೆಂಟ್ ಕೊಟ್ಟಾಗಿದೆ, ಸ್ಟ್ಯಾಟಿಸ್ಟಿಕ್ಸ್ ತೆಗೆದಾಗಿದೆ. ಹಾಗಾದ್ರೆ ಈ ಬ್ಲಡ್ ಸರ್ಕ್ಯುಲೇಷನ್ ಯಾಕೆ ಲ್ಯಾಕಿಂಗ್ ಆಗ್ತಿದೆ ಅಂತ ನಾವು ನೋಡೋದಾದ್ರೆ, ಇವತ್ತಿನ ನಮ್ಮ ಜೀವನ ಶೈಲಿ ಅದಕ್ಕೆ ಮುಖ್ಯ ಕಾರಣ ಆಗಿದೆ. ನಾನು ಇದನ್ನ ಯಾಕೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮ್ಮ ಜೀವನ ಶೈಲಿ, ನಾವು ಆ ಒತ್ತಡದ ಜೀವನ ಶೈಲಿ ಮಾಡ್ತಾ ನಮ್ಮ ಆರೋಗ್ಯದ ಬಗ್ಗೆ ತುಂಬಾನೇ ಕಾಳಜಿ ಕಡಿಮೆ ಮಾಡ್ಕೊಳ್ತಾ ಇದೀವಿ. ಹಾಗಾದ್ರೆ ಏನ್ ಮಾಡ್ತಾ ಇದೀವಿ ಅಂತ ಕೇಳೋದಾದ್ರೆ, ಈವನ್ ನೀವು ಹಾಸ್ಪಿಟಲ್ಸ್ ಅಲ್ಲಿ ಹೇಳ್ತಾರೆ, ಡಾಕ್ಟರ್ಸ್ ಹೇಳ್ತಾರೆ, ಪ್ರತಿಯೊಬ್ರು ಹೇಳ್ತಾರೆ, ಪ್ರತಿದಿನ ಮಿನಿಮಮ್ 1/2 an hour to 45 minutes ವಾಕ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರತಿದಿನ 45 minutes ಅಥವಾ 1/2 an hour ಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮೆಡಿಟೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಹೇಳಿ ಸ್ನೇಹಿತರೆ, ನಾವು ಅದನ್ನ ಚಾಚು ತಪ್ಪದೆ ಪ್ರತಿದಿನ ನಿರಂತರವಾಗಿ ನಾವು ಮಾಡ್ತಾ ಇದೀವ ಅಂತ ನಾವು ನೋಡೋದಾದ್ರೆ, ಕೇವಲ 20% ಮಾತ್ರ ಇದನ್ನ ನಿಭಾಯಿಸ್ತಿದ್ದಾರೆ. ಇನ್ನ 80% ನಾವು ನಮ್ಮ ಜೀವನ ಶೈಲಿನ, ನಮ್ಮ ಒಂದು ಕನಸಿನಿಂದ, ನಮ್ಮ ಒಂದು ದುಡಿಮೆಯಿಂದ ನಾವು ಓಡೋಗ್ತಾ ಇದೀವಿ ಬಿಟ್ರೆ ಈ ಆರೋಗ್ಯಕ್ಕೆ ಬೇಕಾಗಿರೋಂಥ ಒಂದು ಕಾಳಜಿನ ನಾವು ನಿಜವಾಗ್ಲೂ ಮೈ ಮರಿತಾ ಇದೀವಿ. ಅದೊಂದೇ ಅಲ್ಲ, ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ನಾನು ಹೇಳೋಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಮಾಡ್ತಾ ಇರೋಂಥ ಒಂದು ಎಣ್ಣೆ ಬಗ್ಗೆನೂ ನಾನು ತುಂಬಾ ಇವತ್ತು ಕಾಳಜಿ ವಹಿಸಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ, ಕಡಿಮೆ ಬೆಲೆ ಎಲ್ಲಿ ಸಿಗುತ್ತೋ ನಾವು ಅದನ್ನ ಆಯಿಲ್ ನೋಡ್ತಾ ಇದೀವಿ ಬಿಟ್ರೆ ಯಾವುದೇ ರೀತಿ ನಮ್ಮ ದೇಹಕ್ಕೆ ಯಾವ ರೀತಿ ಆಯಿಲ್ ಬೇಕು ಅನ್ನೋದು ನಮಗೆ ಗಮನಕ್ಕೆ ಬಂದಿದ್ರು ಕೂಡ ಅದನ್ನ ನಾವು ಸೀರಿಯಸ್ ಆಗಿ ತಗೊಂಡಿಲ್ಲ. ಆಕ್ಚುಲಿ ಏನ್ ರಿಫೈನ್ಡ್ ಆಯಿಲ್ ಅಂತ ಏನ್ ಕರಿತಾ ಇದೀವಿ, ಪ್ಯಾರಾಫಿನ್ ಇಂದ ಮಾಡಿರೋಂಥದ್ದು ದೇಹಕ್ಕೆ ತುಂಬಾ ತೊಂದರೆ ಕೊಡುವಂತ ಆಯಿಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾವಾಗ ನಾವು ಆ ಆಯಿಲ್ ಇಂದ, ರಿಫೈನ್ ಆಯಿಲ್ ಇಂದ ನಾವೇನ್ ಮಾಡ್ತೀವಿ, ಗಾಣದ ಎಣ್ಣೆಗೆ ಹೋಗ್ತೀವಿ, ಕುಸುಬದ ಎಣ್ಣೆಗೆ ಹೋಗ್ತೀವಿ, ಜೊತೆಗೆ ರೈಸ್ ಬ್ರೈನ್ ಆಯಿಲ್ಗೆ ಹೋಗ್ತೀವಿ. 50% ಆಫ್ ದ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಕೆ ಅತ್ಯವಶ್ಯಕವಾಗಿ ಬೇಕಾಗಿರೋಂಥ ಒಂದು ಆಯಿಲ್ ಅಂತಂದ್ರೆ, ನೀವು ಇಮಿಡಿಯೇಟ್ ಆಗಿ ನನ್ನ ಕಳಕಳೆಯ ಮನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಆಯಿಲ್ನ ನೀವು, ಕುಕ್ಕಿಂಗ್ ಆಯಿಲ್ನ ನೀವು 100% ಚೇಂಜ್ ಮಾಡಬೇಕು ಅನ್ನೋದು ನನ್ನ ಕಳಕಳಿ ಮನವಿ. ಅದ್ರ ಜೊತೆಗೆ ಈ ಬ್ಲಡ್ ಸರ್ಕ್ಯುಲೇಷನ್ ಏನಪ್ಪಾ ಸಂಬಂಧ, ಯಾಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಬ್ಲಡ್ ಸರ್ಕ್ಯುಲೇಷನ್ಸ್ ಲ್ಯಾಕಿಂಗ್ ಇಂದ ಬರ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಇವತ್ತು ನಮ್ಮ ಜೀವನ ಶೈಲಿಗೂ ನಮ್ಮ ಪೂರ್ವಿಕರು ಅಂದ್ರೆ ಒಂದು 50 ರಿಂದ 60 ವರ್ಷ ಹಿಂದೆಗಡೆ ನಮ್ಮ ತಾತ ಇರ್ಬೋದು, ಅವ್ರು ಯಾವ ರೀತಿ ಜೀವನ ಶೈಲಿ ಮಾಡ್ತಾ ಇದ್ರು, ಹೇಗೆ ಅವರ ರಕ್ತ ಸಂಚಾರನ ಪ್ರಾಪರ್ ಆಗಿ ಇಟ್ಕೊಂಡಿದ್ರು, ಹೇಗೆ ತಮ್ಮ ಆರೋಗ್ಯನ ತಾವು ಕಾಪಾಡ್ಕೊಂಡಿದ್ರು ಅಂತ ನೋಡೋದಾದ್ರೆ, ಅವರ ಜೀವನ ಶೈಲಿ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳೋರು,
ಸೊ ಅವರಿಗೆ ಗೊತ್ತಿರಲಿಲ್ಲ, ದೇಹ ದಂಡನೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಬಟ್ ಅವತ್ತು ನಾಗರಿಕತೆ ತುಂಬಾ ಕಡಿಮೆ ಇತ್ತು. ಅವರಿಗೆ ಕೃಷಿ ಆಧಾರಿತ ಜೀವನನೇ ಅವ್ರದ್ದು ಜೀವನ ಆಗಿದ್ದರಿಂದ ಬೆಳಗ್ಗೆ 4 ಗಂಟೆಗೆ ಎದ್ದು 5 ಗಂಟೆ ಅಷ್ಟೊತ್ತಿಗೆ ಅವರು ಹೊಲ ದುಡಿಮೆ, ತೋಟದಲ್ಲಿ ದುಡಿಮೆ ಮಾಡ್ತಾ ಇದ್ರು. ಹೋಗ್ತಾ ಇರ್ಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡಿ ನೀವು, ಬರೀ ಕಾಲಲ್ಲಿ ಹೋಗ್ತಾ ಇದ್ರು, ಬರೀ ಕಾಲಲ್ಲೇ ಬರ್ತಾ ಇದ್ರು. ಸೊ ಈ ವಿಚಾರ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಯಾಕೆ ಕೊಡ್ತೀವಿ ಅಂತಂದ್ರೆ, ಭೂಮಿಯಿಂದ ಬರೋಂಥ ಮ್ಯಾಗ್ನೆಟಿಕ್ ಎನರ್ಜಿಗೆ ಅವ್ರು 24 ಗಂಟೆನೂ ಕೂಡ ಅರ್ಥಿಂಗ್ ಅಲ್ಲಿ ಇರ್ತಿದ್ರು. ಅದೇ ರೀತಿ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ವಾಪಸ್ ಮನೆಗೆ ಬಂದಾಗ ಅವ್ರ ಮನೆಗಳ ವಾತಾವರಣ ನೀವು ನೋಡಿದ್ದೆ, ಆದಲ್ಲಿ ಅವ್ರು ಹುಲ್ಲಿನ ಮನೇಲಿ ಇರ್ತಿದ್ರು, ಅಥವಾ ಹೆಂಚಿನ ಮನೇಲಿ ವಾಸ ಮಾಡ್ತಿದ್ರು, ಅಥವಾ ಮತ್ತೆ ಬಿದಿರಿನ ಮನೇಲಿ ವಾಸ ಮಾಡ್ತಿದ್ರು. ಎಲ್ಲೂ ಅವ್ರಿಗೆ ಕಬ್ಬಣ ಅನ್ನೋದೊಂದು ಯಾವುದೇ ಒಂದು ಸಣ್ಣ ಫ್ಯಾಕ್ಟರ್ ಕೂಡ ಅವ್ರಿಗೆ ಅದು ಎಫೆಕ್ಟ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಿದ್ರು, ಸಗಣಿ ಸಾರಿಸಿದ ನೆಲದಲ್ಲಿ ಬಂದು ಮಲಗ್ತಾ ಇದ್ರು. ಆವಾಗ ಭೂಮಿ ತಾಯಿಂದ ಬರೋಂಥ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಸಂಪೂರ್ಣವಾಗಿ ದೇಹದಲ್ಲಿ ಅವ್ರಿಗೆ 24 ಗಂಟೆನೂ ಕೂಡ ಅರ್ಥಿಂಗಲ್ಲಿ ಇದ್ದಾಗ ರಕ್ತ ಸಂಚಾರ ಪ್ರಾಪರ್ ಆಗಿ ಅವ್ರು ಹರಿಯೋದಕ್ಕೆ ಶುರು ಮಾಡ್ತು. ಇದೇನು ಹೊಸದಾಗಿ ಕೇಳ್ತಾ ಇದೀನಿ ಅಂತ ನೀವೇನಾದ್ರು ವಿಚಾರ ಮಾಡಿದ್ದೆ, ಆದಲ್ಲಿ ನಮ್ಮ ರಕ್ತ ಸಂಚಾರಕ್ಕೂ ಮ್ಯಾಗ್ನೆಟಿಕ್ ಎನರ್ಜಿಗೂ ಅವಿನಾಭಾವ ಸಂಬಂಧ ಇದೆ ಸ್ನೇಹಿತರೆ. ಬಿಕಾಸ್ ನಾವೆಲ್ಲ ಚಿಕ್ಕ ಹುಡುಗರು ಇದ್ದಾಗ ಸ್ಕೂಲಲ್ಲೆಲ್ಲ ಓದಿದ್ ಜ್ಞಾಪಕ. ಸೊ ಭೂಮಿಯಿಂದ ಬರೋಂಥ ಮ್ಯಾಗ್ನೆಟಿಕ್ ಎನರ್ಜಿ ಸೌತ್ ಪೋಲ್ ಇಂದ ನಾರ್ತ್ ಪೋಲ್ಗೆ ಟ್ರಾವೆಲ್ ಮಾಡುತ್ತೆ. ಹಾಗಾಗಿ ಹಿರಿಯರು ನಿಮಗೆ ಹೇಳ್ತಿದ್ದು ಜ್ಞಾಪಕ ಇರ್ಬೋದು ಅನ್ಕೊಳ್ತೀನಿ. ಯಾವಾಗ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬೇಡಿ, ಯಾಕೆ ಅಂತಂದ್ರೆ ಸೌತ್ ನಾರ್ತ್ ಪೋಲ್ ಯಾವ ಟ್ರಾವೆಲ್ ಮಾಡ್ತಾ ಇರುತ್ತೆ, ವ್ಯತಿರಿಕ್ತ ಪರಿಣಾಮ ಬೀರಬಾರ್ದು ಅನ್ನೋದಕ್ಕೆ ಆ ಒಂದು ಕಾಳಜಿಯಿಂದ ಹಿರಿಯರು ಹೇಳ್ತಾ ಇದ್ರು, ಬಿಟ್ರೆ ಬೇರೆ ಯಾವ ವಿಚಾರದಿಂದನೂ ಅಲ್ಲ. ಹಾಗಾದ್ರೆ ಆ ಮ್ಯಾಗ್ನೆಟಿಕ್ ಎನರ್ಜಿ ಇದು ಯಾವ ರೀತಿ ನಮ್ಗೆ ಎಫೆಕ್ಟ್ ಮಾಡ್ತಾ ಇದೆ ಅಂತಂದ್ರೆ, ಇವತ್ತಿನ ಜನರೇಷನ್ ಏನಾಗಿದೆ, ಆ ಮಣ್ಣಿನ ಸ್ಪರ್ಶತೆಯಿಂದ ನಾವು ದೂರ ಬಂದಿದ್ದೀವಿ. ಆಕ್ಚುಲಿ ಮ್ಯಾಗ್ನೆಟಿಕ್ ಎನರ್ಜಿ ಎಲ್ಲೂ ಕೊರತೆ ಆಗಿಲ್ಲ ಸ್ನೇಹಿತರೆ. ಹಿಂದಿನ ಕಾಲದಲ್ಲಿ ಏನ್ ಮ್ಯಾಗ್ನೆಟಿಕ್ ಎನರ್ಜಿ ಬರ್ತಾ ಇತ್ತು, ಇವತ್ತು ಕೂಡ ಭೂಮಿ ತಾಯಿಂದ ಮ್ಯಾಗ್ನೆಟಿಕ್ ಎನರ್ಜಿ ಬರ್ತಾನೆ ಇದೆ. ಬಟ್ ನಾವುಗಳು ನಾಗರಿಕತೆಯನ್ನ ಡೆವಲಪ್ಮೆಂಟ್ ಮಾಡ್ತಾ 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 ಆ ಮ್ಯಾಗ್ನೆಟಿಕ್ ಎನರ್ಜಿಯಿಂದ ನಾವು ದೂರ ಬಂದಿರೋದಕ್ಕೆ ಇದು ಮುಖ್ಯ ಕಾರಣ ಆಗಿದೆ. ಹಾಗಾಗಿ ಯಾವ ರೀತಿ ನಾವು ಓದಿದೀವಿ ಅಂತ ಕೇಳಿದ್ದಾದ್ರೆ, ನಾವೇನ್ ಮಾಡ್ತಾ ಇದ್ವಿ, ಯಾವತ್ತು ನಾವು ಕಾಲಿಗೆ ಚಪ್ಪಲಿ ಹಾಕಕ್ ಶುರು ಮಾಡಿದ್ವಿ, ಯಾವತ್ತು ನಾವು 2 ವೀಲರ್ ಓಡಾಡಕ್ ಶುರು ಮಾಡಿದ್ವಿ, ಯಾವತ್ತು ಕಾರಲ್ಲಿ ಓಡಾಡಕ್ ಶುರು ಮಾಡಿದ್ವಿ, ಯಾವತ್ತು ಬಸ್, ಟ್ರೈನ್, ಲಾರಿ, ಏರೋಪ್ಲೇನ್ ಅಲ್ಲೆಲ್ಲ ಟ್ರಾವೆಲ್ ಮಾಡಕ್ ಶುರು ಮಾಡಿದ್ವಿ. ವಿಚಾರ ಮಾಡಿ ಸ್ನೇಹಿತರೆ, ಆ ಟ್ರಾವೆಲ್ ಮಾಡ್ತಾ ಇರೋಂಥ ಎಲ್ಲ ವಸ್ತುಗಳು ಟನ್ ಗಟ್ಟಲೆ ಕಬ್ಬಿಣ ಇರೋವಂಥದ್ದು. ಅದೇ ರೀತಿ ಇವತ್ತೇನ್ ನಾವು ವಾಸ ಮಾಡ್ತಾ ಇದೀವಿ, ಕಾಂಕ್ರೀಟ್ ನೆಲ ಅಂತ ಏನ್ ಕರಿತೀವಿ, ಕಾಂಕ್ರೀಟ್ ಅಂತ ಏನ್ ಕರಿತೀವಿ, ಅಲ್ಲಿ ಟನ್ ಗಟ್ಟಲೆ ನಾವು ಕಬ್ಬಿಣ ಹಾಕೊಳ್ತೀವಿ. ಅದು ಕಿಟಕಿ ಇರ್ಬೋದು, ಡೋರ್ ಇರ್ಬೋದು, ನಾವು ಏನೇ ವಾಸ ಮಾಡ್ತಾ ಇದೀವಿ ಅಲ್ಲಿ ಟನ್ ಗಟ್ಟಲೆ ಕಬ್ಬಿಣಗಳನ್ನ ನಾವು ಅಳವಡಿಸ್ಕೊಂಡಿದೀವಿ. ಇವತ್ತು ಆ ಕಬ್ಬಿಣ ಇಲ್ದಲೆ ನಮ್ದು ಜೀವನನೇ ಇಲ್ಲ ಅನ್ನೋ ಒಂದು ಜೀವನದಲ್ಲಿ ನಾವು ಇವತ್ತು ಜೀವನ ಸಾಗಿಸ್ತಾ ಇದೀವಿ. ಹಾಗಾದ್ರೆ ಭೂಮಿಯಿಂದ ಬರೋಂಥ ಮ್ಯಾಗ್ನೆಟಿಕ್ ಎನರ್ಜಿ ನಮ್ಮ ದೇಹಕ್ಕೆ ಯಾಕೆ ಕೊರತೆ ಆಯ್ತು ಅಂತ ಕೇಳೋದಾದ್ರೆ, ನಾವು ಸರ್ಕ್ಯುಲೇಷನ್ ಅಲ್ಲಿ ನಾವು ಡೀಪ್ ಆಗಿ ವಿಚಾರ ಮಾಡೋದಾದ್ರೆ, ಬ್ಲಡ್ ಅಲ್ಲಿ ಏನಿದೆ ಅಂತ ನಾವು ನೋಡೋದಾದ್ರೆ, ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಅಂಶ ಇದೆ. ಆ ಹಿಮೋಗ್ಲೋಬಿನ್ ಅಂಶದಲ್ಲಿ 4.5 ಗ್ರಾಮ್ ಐರನ್ ಅಂಶ ಇದೆ. ಸೊ ಸ್ನೇಹಿತರೆ, ಯಾವಾಗ ಭೂಮಿ ತಾಯಿಂದ ಬರುವಂತ ಮ್ಯಾಗ್ನೆಟಿಕ್ ಎನರ್ಜಿ ಈ 4.5 ಗ್ರಾಮ್ ಅಬ್ಸರ್ವ್ ಮಾಡ್ಕೊಂಡು ಥ್ರೂ ಸರ್ಕ್ಯುಲೇಷನ್ ಅಲ್ಲಿ ನಿಮಗೆ ಹಾರ್ಟ್ ಇಂದ ಪಂಪ್ ಆಗಿರೋ ಬ್ಲಡ್ ಅಲ್ಲಿ ಆಕ್ಸಿಜನ್ ಪ್ಲಸ್ ನಾವೇನು ಊಟ ಮಾಡ್ತೀವಿ ಅದರಲ್ಲಿ ನ್ಯೂಟ್ರಿಷನ್ ಎರಡನ್ನೂ ಅಬ್ಸರ್ವ್ ಮಾಡಿಕೊಂಡು ದೇಹದ ನಾನಾ ಭಾಗಗಳಿಗೆ ಥ್ರೂ ಮ್ಯಾಗ್ನೆಟಿಕ್ ಎನರ್ಜಿಯಿಂದ ಸಪ್ಲೈ ಆಗ್ತಾ ಇರುವಂತಹ ಒಂದು ಸಿಸ್ಟಮ್ ಇವತ್ತು ನಾವೇ ಭೂಮಿ ತಾಯಿಯಿಂದ ಸಿಗುವಂತ ಮ್ಯಾಗ್ನೆಟಿಕ್ ಎನರ್ಜಿಯಿಂದ ದೂರ ಬಂದು ಥ್ರೂ ಆ ಕೊರತೆಯಿಂದ ಇವತ್ತು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಏನೇನು ಕರೀತಾ ಇದ್ವಿ, BP ಇರ್ಬೋದು, ಶುಗರ್ ಇರ್ಬೋದು, ಮಂಡಿ ನೋವು ಇರ್ಬೋದು, ಪ್ರತಿಯೊಂದು ಕಾಯಿಲೆಗಳಿಗೆ ನಾವೇ ಕಾರಣಕರ್ತರು. ಹಾಗಾದ್ರೆ ಇದರಿಂದ ದೂರ ಬರಕ್ಕೆ ಸಾಧ್ಯನೇ ಇಲ್ವಾ ಅಂತ ಕೇಳಿದ್ರೆ, ಇನ್ನೊಂದು ನಿಮ್ಗೆ ಆಘಾತಕಾರಿ ವಿಚಾರ ತಿಳಿಸ್ತೀನಿ. ಬೈ 2040ಗೆ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಇಂಡಿಯಾದಲ್ಲಿ ಡಯಾಬಿಟಿಕ್ ಕ್ಯಾಪಿಟಲ್ ಸಿಟಿ ಅಂತ ಆಲ್ರೆಡಿ ಆಗೋಗಿದೆ. ನಮ್ಮ ಭಾರತ ದೇಶ ಡಯಾಬಿಟಿಕ್ಗೆ ಕ್ಯಾಪಿಟಲ್ ಸಿಟಿ ಅಂತ ಆಲ್ರೆಡಿ ಕರೆಯಲ್ಪಟ್ಟಿದೆ. ಇನ್ನು ನಾವು ಇದೇ ರೀತಿ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಹೋಗಿದ್ದೆ ಆದಲ್ಲಿ ಈಗೇನು ನಾವು ಮನೆ ಕಟ್ತಿದ್ದೀವಿ ಸ್ನೇಹಿತರೆ, 30-40 ಆಗಿರ್ಬೋದು, 30-50 ಆಗಿರ್ಬೋದು, 100/100 ಇರ್ಬೋದು, ಒಂದು ರೂಮು ನಾವು ವಾರ್ಡ್ ಅಂತಾನೆ ನಾವು ಎತ್ತಿಡ್ಬೇಕಂತ ಪರಿಸ್ಥಿತಿ ದೂರ ಇಲ್ಲ. ಸೊ ಸೀರಿಯಸ್ ಆಗಿ ನಾನು ಇದನ್ನ ಯಾಕೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ನಮಗೆ ಇರಬೇಕಾದಂತ ಜವಾಬ್ದಾರಿ, ಆರೋಗ್ಯದ ಬಗ್ಗೆ ಇರಬೇಕಾದಂತ ಜವಾಬ್ದಾರಿನ ನಾವು ಕೇವಲ ದುಡಿಮೆಗೋಸ್ಕರ ಎಲ್ಲ ಮರ್ತ್ಬಿಟ್ಟು ದುಡಿಮೆ ಅಂದ್ರೆ ನಮ್ಮ ಆರೋಗ್ಯಕ್ಕೆ ಇವತ್ತೇನು ಅನಾರೋಗ್ಯ ಅಂತ ಪೀಡಿತರಾಗಿದ್ವಿ ಅದಕ್ಕೆ ನಾವೇ ಮೂಲ ಕಾರಣ. ನಮ್ಮಲ್ಲಿ ಏನು ಒಂದು ಹುಂಬತನ ಇದೆ ಅಂತಂದ್ರೆ, ಹಾಸ್ಪಿಟ್ಲ್ ಇದೆ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಹಾಸ್ಪಿಟ್ಲ್ ಇದೆ ಅಂತ ನಾವು ನೆಗ್ಲೆಕ್ಟ್ ಅಲ್ಲೇ ನಾವು ಜೀವನ ಮಾಡ್ತಾ ಇದೀವಿ. ಬಟ್ ಒಂದು ವಿಚಾರ ನಿಮಗೆ ಗೊತ್ತಿರಲಿ, ಬ್ಲಡ್ ಸರ್ಕ್ಯುಲೇಷನ್ಗೆ ಯಾವುದೇ ಟ್ರೀಟ್ಮೆಂಟ್ ಸದ್ಯಕ್ಕೆ ಇಲ್ಲ. ಸೊ ಇದಕ್ಕೆ ನಾವು ಸೀರಿಯಸ್ ಆಗಿ ನೋಡೋದಾದ್ರೆ, ನಮ್ಮ ಸರ್ಕ್ಯುಲೇಷನ್ ನಾವೇ ಪ್ರಾಪರ್ ಮಾಡ್ಕೊಂಡಿದ್ರೆ ಆಯ್ತಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ, ನಮ್ಮ ದೇಹ ಆಲ್ರೆಡಿ ನಿಮಗೆ ಗೊತ್ತಿರೋ ವಿಚಾರ, ನಮ್ಮ ದೇಹ ಪಂಚಭೂತ ಶಕ್ತಿಗಳಿಂದ ಮಾಡಲ್ಪಟ್ಟಿದೆ. ಈ ಪಂಚಭೂತ ಶಕ್ತಿಗಳು ಯಾವ್ಯಾವ ಅಂತ ನಾವು ನೋಡೋದಾದ್ರೆ, ಗಾಳಿ, ನೀರು, ಬೆಳಕು, ಆಹಾರ, ಭೂಮಿ ತತ್ವ. ಸೊ ನಾವು ಎಲ್ಲವನ್ನು ಕಲುಷಿತ ಮಾಡ್ಕೊಂಡ್ಬಿಟ್ಟಿದೀವಿ. ಬಟ್ ವಿಶಿಷ್ಟ ಏನಪ್ಪಾ ಅಂತಂದ್ರೆ, ಮನುಷ್ಯ ಎಷ್ಟು ಬುದ್ಧಿವಂತ ಜೀವಿ ಅಂತಂದ್ರೆ, ಆ ಎಲ್ಲಾ ಪಂಚಭೂತ ಶಕ್ತಿಗಳಿಗೂ ಆಲ್ಟರ್ನೇಟ್ ಪ್ರಾಡಕ್ಟ್ ನ ಆಲ್ರೆಡಿ ಥ್ರೂ ಸೈನ್ಸ್ ಮತ್ತೆ ಟೆಕ್ನಾಲಜಿ ಮುಖಾಂತರ ರೀಪ್ಲೇಸ್ಮೆಂಟ್ ನ ಆಲ್ರೆಡಿ ಕಂಡುಹಿಡ್ಕೊಂಡಿದ್ದಾನೆ.
ಈಗ ಗಾಳಿ ಅಂತ ನೀವು ನೋಡೋದಾದ್ರೆ ಗಾಳಿಲಿರೋ ಎನರ್ಜಿ ಯಾವ್ದು ಅಂತ ಕೇಳೋದಾದ್ರೆ ಆಕ್ಸಿಜನ್ ಅಂತ ಹೇಳ್ತೀವಿ. ಆ ಆಕ್ಸಿಜನ್ ನಮಗೆ ನ್ಯಾಚುರಲ್ ಸಿಕ್ತಿತ್ತು, ಇವಾಗ ಎಲ್ಲಿಗೆ ಬಂದಿದ್ವಿ ಅಂತಂದ್ರೆ ಥ್ರೂ ಸಿಲಿಂಡರ್ ಮುಖಾಂತರ ಆಕ್ಸಿಜನ್ ನಮ್ಮ ದೇಹಕ್ಕೆ ಕೊಡುವಂತ ವ್ಯವಸ್ಥೆ ಆಗ್ತಾ ಇದೆ ಥ್ರೂ ಸೈನ್ಸ್ ಮುಖಾಂತರ ಮತ್ತೆ ಟೆಕ್ನಾಲಜಿ ಮುಖಾಂತರ. ಅದು ನಿಮ್ಗೆ ಯಾವಾಗ ಅರಿವು ಬಂತು ಅಂತ ನಾನು ಕೇಳೋದಾದ್ರೆ ಕರೋನಾ ಟೈಮಲ್ಲಿ ನಿಮ್ಗೆ ಗೊತ್ತಿದೆ ಆ ಆಕ್ಸಿಜನ್ ವ್ಯಾಲ್ಯೂ ಎಷ್ಟು ಜನಕ್ಕೆ ಅದು ಇಂಪಾರ್ಟೆನ್ಸ್ ಅರ್ಥ ಆಯ್ತು ಅಂತಂದ್ರೆ ಮೊದಲೇ ಅಡ್ವಾನ್ಸ್ ಬುಕಿಂಗ್ ಮಾಡ್ತಿದ್ರು, ನಮ್ಮ ಮನೇಲಿ ಯಾವಾಗ ಬೇಕಾದ್ರೂ ಕರೋನಾ ಬರ್ಬೋದು ಅಂತ ಹಾಸ್ಪಿಟಲ್ಗಳಿಗೆ ಅಡ್ವಾನ್ಸ್ ಬುಕಿಂಗ್ ಮಾಡಿ ಸಿಲಿಂಡರ್ಗಳನ್ನ ಎತ್ತಿಡ್ತಾ ಇದ್ರು. ಅದೇ ರೀತಿ ನೀರು ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ, ನಾವು ಚಿಕ್ಕ ಹುಡುಗರು ಇದ್ದಾಗ ನಾವು ಟ್ಯಾಪ್ ನೀರು ಕುಡಿತಾ ಇದ್ವಿ, ಹಳ್ಳ ಕೊಳ್ಳ ನೀರಲ್ಲೆಲ್ಲ ಕುಡಿತಾ ಇದ್ವಿ, ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ, ಯಾಕಂದ್ರೆ ಕಲುಷಿತ ಮಾಡ್ಕೊಂಡಿರ್ಲಿಲ್ಲ. ಬಟ್ ಇವತ್ತು ನನ್ನ ಮಕ್ಕಳಿಗೂ ಕೂಡ ನಾನು ನೀರು ಕುಡಿಸ್ಬೇಕಂದ್ರೆ ಏನ್ ಮಾಡ್ತೀನಿ, ಥ್ರೂ ವಾಟರ್ ಫಿಲ್ಟರ್, ವಾಟರ್ ಪ್ಯೂರಿಫೈರ್ ನಮ್ಮ ಮನೇಲಿ ಏನಿದೆ ಆ ವಾಟರ್ ಪ್ಯೂರಿಫೈರ್ ಇಂದಾನೇ ನೀರು ಕುಡಿಸ್ತಿದ್ದೀನಿ, ಬಿಟ್ರೆ ಟ್ಯಾಪ್ ವಾಟರ್ನು ಕೂಡ ನಾವು ನಮ್ಮ ಮಕ್ಕಳಿಗೆ ಕುಡಿಸೋದಕ್ಕಿಲ್ಲ. ಯಾಕೆ ಅಂತ ನಾವು ನೋಡೋದಾದ್ರೆ ಆಲ್ರೆಡಿ ಅದು ಕಲುಷಿತಗೊಂಡಿದೆ, ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಅಂತ ಒಂದೇ ಕಾರಣಕ್ಕೆ ನಾವೇನ್ ಮಾಡ್ತಿದ್ವಿ, ಪ್ಯೂರಿಫೈರ್ ಮೊರೆ ಹೋಗಿದ್ವಿ. ಅದು ಕೂಡ ಒಂದು ಸೈನ್ಸ್ ಮತ್ತೆ ಟೆಕ್ನಾಲಜಿ ಮುಖಾಂತರ ಕಂಡಿಡ್ತಕ್ಕಂಥ ರೀಪ್ಲೇಸ್ಮೆಂಟ್ ಪ್ರಾಡಕ್ಟ್. ಅದೇ ರೀತಿ ಆಹಾರ ಅಂತ ನೀವು ನೋಡೋದಾದ್ರೆ ಸ್ನೇಹಿತರೆ, ನಮ್ಮ ತಾಯಿಗೆ ನಂಗೆ 6 ಜನ ಮಕ್ಕಳಿದ್ದಾರೆ, 6 ಜನನು ಮನೆಯಲ್ಲೇ ಹೆತ್ತಿದ್ದಾರೆ, ಅವ್ರ ಹಾಸ್ಪಿಟ್ಲ್ ಮುಖನೇ ನೋಡಿಲ್ಲ. ಸೊ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನನ್ನ ಮಿಸಸ್ಗಾಗ್ಲಿ ಯಾವುದೇ ಹೆಣ್ಮಕ್ಳಿಗಾಗ್ಲಿ ಇವತ್ತು ಡೆಲಿವರಿ ಆಗ್ಬೇಕು ಅಂದ್ರೆ ವಿತೌಟ್ ಹಾಸ್ಪಿಟಲ್ ಡೆಲಿವರಿ ಆಗದೇ ಇಲ್ಲ. ಯಾಕೆ ಅಂತ ನಾವು ಡೀಟೇಲ್ ಆಗಿ ನೋಡೋದಾದ್ರೆ, ಡೀಪ್ ಆಗಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ, ಹಿಂದಿನ ಕಾಲದಲ್ಲಿ ಆಹಾರದ ಕೊರತೆ ಇತ್ತು, ಬಟ್ ಪೋಷಕಾಂಶ ಅಗಾಧವಾಗಿ ಸಿಕ್ತಿತ್ತು. ಅವ್ರು ಕಡಿಮೆ ಬೆಳೆ ಬೆಳೆದ್ರು ಕೂಡ ಪೋಷಕಾಂಶ ಅಗಾಧವಾಗಿ ಅದರಲ್ಲಿತ್ತು, ಸ್ಟ್ರೆಂತ್ ಅಲ್ಲಿದ್ರು, ಇಮ್ಯುನಿಟಿ ಪವರ್ ಚೆನ್ನಾಗಿತ್ತು. ಹಾಗಾಗಿ ತಾಯಿಂದರು ಮನೆಯಲ್ಲೇ ಕೂಡ ಹೆರ್ತಾ ಇದ್ರು, ಮಕ್ಕಳನ್ನ ಹೆರ್ತಾ ಇದ್ರು. ಬಟ್ ಇವಾಗ ಏನಾಗಿದೆ, ಆಹಾರ ತುಂಬಾ ಇದೆ, ನಮಗೆ ತುಂಬಾ ಹೊಟ್ಟೆ ತುಂಬಷ್ಟು ಆಹಾರ ಇದೆ, ಬಟ್ ಪೋಷಕಾಂಶ ನೋಡೋದಾದ್ರೆ ಕೇವಲ ಸಣ್ಣ ಪ್ರಮಾಣದಲ್ಲಿ ಪೋಷಕಾಂಶ ಸಿಗ್ತಾ ಇದೆ. ಯಾಕೆಂತಂದ್ರೆ ಅದೆಲ್ಲ ಯೂಸ್ ಮಾಡ್ತಿರೋದು ಕೆಮಿಕಲ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಅದೆಲ್ಲ ಆಹಾರ ವಿಷ ಆಗಿ ಯಾವುದೇ ರೀತಿ ಸ್ಟ್ರೆಂತ್ ನಮ್ಮ ಬಾಡಿನಲ್ಲಿ ಇಲ್ಲ ಸ್ನೇಹಿತರೆ. ಅದನ್ನ ನಾವು ಅರ್ಥ ಮಾಡ್ಕೋ. ಹಾಗಾಗಿ ನಾವೇನ್ ಮಾಡ್ತೀವಿ, ಡೆಲಿವರಿಗಾಗ್ಲಿ ಯಾವುದಕ್ಕಾಗ್ಲಿ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗಿರೋ ಮೂಲ ಉದ್ದೇಶ ನಮ್ಮ ಆಹಾರದಲ್ಲೂ ಕೂಡ ವಿಷನ ಬೆರೆಸ್ಬಿಟ್ಟಿದೀವಿ. ಅದೇ ರೀತಿ ಈಗ ಏನ್ ಮಾಡ್ತಿದ್ದಾರೆ, ನಮ್ಮ ತಾಯಂದ್ರು ಏನು ಗರ್ಭ ಧರಿಸ್ತಿದ್ರು, ಇವಾಗ ಏನಾಗಿದೆ ಅಂತಂದ್ರೆ ಅದೇ ಪೋಷಕಾಂಶನ ಥ್ರೂ ಫುಡ್ ಸಪ್ಲಿಮೆಂಟ್ ಮುಖಾಂತರ, ಒಂದು ಸೈನ್ಸ್ ಮತ್ತೆ ಟೆಕ್ನಾಲಜಿ ಮುಖಾಂತರ ಏನ್ ಪಡ್ತಿದ್ರೆ, ಐರನ್ ಫೋಲಿಕ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಅದೆಲ್ಲ ಟ್ಯಾಬ್ಲೆಟ್ ಫಾರ್ಮ್. ಬಟ್ ನಿಜ ಹೇಳ್ಬೇಕಂದ್ರೆ ಅದೆಲ್ಲ ಪೋಷಕಾಂಶಗಳು. ಅಡಿಷನ್ ಆಗಿ ನಿಮ್ಮ ಆ ಊಟದಲ್ಲಿ ಆ ಒಂದು ಪೋಷಕಾಂಶ ಇಲ್ಲ, ಬಟ್ ಅಡಿಷನ್ ಆಗಿ ನೀವು ಇದನ್ನು ಕೊಟ್ಟಾಗ 2 ಜೀವಗಳು ಸೇಫ್ ಆಗಿರ್ತಾವ ಒಂದೇ ಒಂದು ಕಾರಣಕ್ಕೆ ಇವತ್ತು ಮ್ಯಾಂಡೇಟರಿ ಆಗಿ ಪ್ರೆಗ್ನೆನ್ಸಿ ವುಮೆನ್ಸ್ಗೆ ಐರನ್ ಫೋಲಿಕ್ ಟ್ಯಾಬ್ಲೆಟ್, ಕ್ಯಾಲ್ಸಿಯಂ ಬರ್ದು ಕೊಡ್ತಾ ಇದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ಕೂಡ ಒಂದು ಸೈನ್ಸ್ ಮತ್ತೆ ಟೆಕ್ನಾಲಜಿ ಮುಖಾಂತರ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಬರ್ತಾ ಇದೆ. ಅದು ಆಕ್ಚುಲಿ ಟ್ಯಾಬ್ಲೆಟ್ ಅಲ್ಲ, ಅದು ಫುಡ್ ಸಪ್ಲಿಮೆಂಟ್. ಅದೇ ರೀತಿ ವೈಟಮಿನ್ D3 ಅಂತ ಏನ್ ಹೇಳೋದಾದ್ರೆ, ನಾವು ಪೂರ್ವಜರು ಏನ್ ಮಾಡ್ತಿದ್ರು, ಹಿಂದೆ 4 ಗಂಟೆಗೆ ಎದ್ದು ಹೋಗ್ತಾ ಇದ್ರು, ದೇಹನ ದಂಡನೆ ಮಾಡ್ತಾ ಇದ್ರು ಫೀಲ್ಡ್ಗಳಲ್ಲಿ. ಯಾಕಂದ್ರೆ ಅವಾಗ ಬರೀ ಕೃಷಿ ಅನ್ನೋದು ಒಂದೇ ಇತ್ತು, ಆ ಕೃಷಿಗೆ ಅವರು ದೇಹ ದಂಡಿಸ್ತಾ ಇದ್ರು. ಆವಾಗ ಸೂರ್ಯನ ಕಿರಣಗಳು ಏನು ಅರ್ಲಿ ಮಾರ್ನಿಂಗ್ ಏನ್ ಬರ್ತಾ ಇದೆ, ಅದು ವೈಟಮಿನ್ D3 ಕಿರಣಗಳಾಗಿದ್ವು. ಹಾಗಾಗಿ ಬೈ ಡಿಫಾಲ್ಟ್ ಆಗಿ ನಮ್ಮ ಹಿರಿಯರಿಗೆ ಪೂರ್ವಜರು ಸಿಗ್ತಾ ಇತ್ತು. ಬಟ್ ಇವತ್ತು ನಮ್ಮ ಸ್ಥಿತಿ ಹೇಗಾಗಿದೆ ಅಂದ್ರೆ ಸ್ನೇಹಿತರೆ, ರಾತ್ರಿ ಮಲಗೋದು 12 ಗಂಟೆಗೆ, ಬೆಳಗ್ಗೆ ಎದ್ದೇಳೋದು 8 ಗಂಟೆಗೆ. ಹಾಗಾಗಿ ಯಾವುದೇ ರೀತಿ ವೈಟಮಿನ್ D3 ಕೂಡ ನಮಗೆ ಸಿಗೋಂತ ನ್ಯಾಚುರಲ್ ಸಿಗ್ತಾ ಇಲ್ಲ. ಅದೇ ರೀತಿ ನಾವು ನಮ್ಮ ಬುದ್ಧಿವಂತಿಕೆಯಿಂದ, ಅತಿಯಾದ ಬುದ್ಧಿವಂತಿಕೆಯಿಂದ ಓಝೋನ್ ಲೇಯರ್ನು ಕೂಡ ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಬರ್ತಾರಂತ ವೈಟಮಿನ್ D3 ಕೂಡ ಪ್ಯೂರಿಫೈ ಆಗಿಲ್ಲ. ಅದಕ್ಕೆ ಥ್ರೂ ಸೈನ್ಸ್ ಮತ್ತೆ ಟೆಕ್ನಾಲಜಿ ಮುಖಾಂತರ ವೈಟಮಿನ್ D3 ಕೂಡ ನಾವು ಫುಡ್ ಸಪ್ಲಿಮೆಂಟ್ ಆಗಿ ಅಡಿಷನ್ ತಗೊಳ್ತಾ ಇದೀವಿ. ಅಂದ್ರೆ ನೀವು ವಿಚಾರ ಮಾಡಿ ಸ್ನೇಹಿತರೆ, ನಮ್ಮ ಪಂಚಭೂತ ಶಕ್ತಿಗಳಲ್ಲಿ 4 ಶಕ್ತಿಗಳನ್ನು ನಾವು ರೀಪ್ಲೇಸ್ಮೆಂಟ್ ಮಾಡ್ಕೊಂಡಿದೀವಿ ಅಂತ ಹೇಳೋದಾದ್ರೆ, ಈ 5ನೇ ತತ್ವ ಏನಿದೆ, ಈ 5ನೇ ತತ್ವ ಭೂಮಿ ತತ್ವ ಅಂತ ಏನ್ ಕರಿತಾ ಇದೀವಿ, ಇದರಲ್ಲಿ ಮ್ಯಾಗ್ನೆಟಿಕ್ ಎನರ್ಜಿ ಇಟ್ ಟೇಕ್ಸ್ ಎ ಮೇಜರ್ ರೋಲ್. ಏನಪ್ಪಾ ಇದು ಮ್ಯಾಗ್ನೆಟಿಕ್ ಎನರ್ಜಿ? ನಾವು ಚಿಕ್ಕ ಹುಡುಗರು ಜಸ್ಟ್ ಕೇಳಿದ್ವಿ ಸ್ನೇಹಿತರೆ, ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದ್ವಿ. ಸೊ ಭೂಮಿ ಘರ್ಷಣೆ ಆಗ್ಬೇಕಾದ್ರೆ, ಯಾಕಂದ್ರೆ 1550 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಭೂಮಿ ಘರ್ಷಣೆ ಮಾಡ್ಬೇಕಾದ್ರೆ 2 ಎನರ್ಜಿ ಉತ್ಪತ್ತಿ ಆಗುತ್ತೆ. ಒಂದು ಬಂದು ಗುರುತ್ವಾಕರ್ಷಣ ಬಲ, ಇನ್ನೊಂದು ಬಂದು ಮ್ಯಾಗ್ನೆಟಿಕ್ ಎನರ್ಜಿ. ಸೊ ನಮಗೆ ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಎಲ್ಲರಿಗೂ ಐಡಿಯಾ ಇದೆ, ಎಲ್ಲರಿಗೂ ಗೊತ್ತಿದೆ. ಬಟ್ ಮ್ಯಾಗ್ನೆಟಿಕ್ ಎನರ್ಜಿ ಏನ್ ಕಾರ್ಯನಿರ್ವಹಿಸುತ್ತೆ ಅಂತ ಕೇಳಿದ್ರೆ 100ಕ್ಕೆ 90 ಜನಕ್ಕೆ ಕ್ಲಿಯರ್ ಆನ್ಸರ್ ಗೊತ್ತಿಲ್ಲ ಸ್ನೇಹಿತರೆ. ಮ್ಯಾಗ್ನೆಟಿಕ್ ಎನರ್ಜಿ ಇದೆ ಅಂತ ಗೊತ್ತು, ಬಟ್ ಅದು ನಮ್ಮ ದೇಹದ ರಕ್ತ ಸಂಚಾರಕ್ಕೆ ಯಾವ ರೀತಿ ಅದು ಕೆಲಸ ಮಾಡುತ್ತೆ, ಯಾವ ರೀತಿ ಅದು ಅವಿನಾಭಾವ ಸಂಬಂಧ ಹೊಂದಿದೆ ಅಂತ ಕೇಳೋದಾದ್ರೆ 100ಕ್ಕೆ 90 ಜನಕ್ಕೆ ಇದ್ರ ಬಗ್ಗೆ ಅರಿವಿಲ್ಲ. ಸೊ ಹೇಗಪ್ಪ ಅಂತಂದ್ರೆ, ನಾನು ಏನ್ ಹೇಳಿದೆ ನಿಮಗೆ, ನಮ್ಮ ದೇಹದಲ್ಲಿ ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಒಳಗಡೆ ಐರನ್ ಅಂಶ ಏನಿದೆ, ಥ್ರೂ ಮ್ಯಾಗ್ನೆಟಿಕ್ ಎನರ್ಜಿ ಮುಖಾಂತರ ನಮ್ಮ ದೇಹದಲ್ಲಿ, ಸೊ ಏನ್ ನಾವು ಊಟ ಮಾಡ್ತೀವಿ ಅದರಲ್ಲಿರೋ ಪೋಷಕಾಂಶನ ತಕ್ಕೊಳ್ಳುತ್ತೆ. ಅದೇ ರೀತಿ ಬ್ಲಡ್ ಪಂಪ್ ಮಾಡಿದಾಗ ಅದರಲ್ಲಿ ಆಕ್ಸಿಜನ್ ಸಕ್ ಮಾಡ್ಕೊಂಡು ಥ್ರೂ ದೇಹದ ಎಲ್ಲಾ ಭಾಗಗಳಿಗೂ ಸಪ್ಲೈ ಮಾಡೋಂಥ ಒಂದು ಕೆಲಸ ನಿರಂತರವಾಗಿ ನಡೀತಾ ಇದೆ. ಇವಾಗ ಏನಾಗಿದೆ ಅಂತಂದ್ರೆ, ಯಾವಾಗ ನಾವು ಭೂಮಿ ತತ್ವದಿಂದ ದೂರ ಬರ್ತಾ ಇದ್ವಿ, ನಾವು ಬ್ಲಡ್ ಸರ್ಕ್ಯುಲೇಷನ್ ಇಂದ ಅಂದ್ರೆ ನಮಗೆ ತೊಂದರೆ ಆಗ್ತದೆ. ಯಾವ ರೀತಿ ಅಂತ ನಾವು ಕೇಳೋದಾದ್ರೆ, ಈಗ ನಾನು ಹೊತ್ತು ಮನೆಗೆ ಬಂದೆ, ಸೊ ನಾನೀಗ ಮನೇಲಿ ವಾಸ ಮಾಡ್ತಾ ಇದ್ದೀನಿ, ನನಗೆ ಟನ್ ಗಟ್ಟಲೆ ಕಬ್ಬಣ,
ಅದೇ ರೀತಿ ನಾನು ಹೊರಗಡೆ ಹೋಗ್ಬೇಕು, ಪಕ್ಕದ ಏರಿಯಾದಲ್ಲಿ ಒಂದು ಹಾಲ್ ತರಬೇಕು ಅಂತ ಕೂಡ ನಾನು ಇವತ್ತು 2 ವೀಲರ್ ಯೂಸ್ ಮಾಡ್ತೇನೆ, ನಡ್ಕೊಂಡು ಹೋಗ್ತಾ ಇಲ್ಲ. ಈ ಒಂದು ನಡ್ಕೊಂಡು ಹೋಗ್ತೀವಿ ಅಂದ್ರೆ ಕಾಲಿಗೆ ಚಪ್ಪಲಿ ಹಾಕೊಂಡೇ ಹೋಗ್ತೀವಿ ಅಥವಾ ಶೂ ಹಾಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ಭೂಮಿಯಿಂದ ಬರುವಂತ ಮ್ಯಾಗ್ನೆಟಿಕ್ ಎನರ್ಜಿಯಿಂದ ನಾವೇ ದೂರ ಬರ್ತಿರೋದಕ್ಕೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ತುಂಬಾ ಕೊರತೆ ಆಗ್ತಾ ಇದೆ. ಇದನ್ನ ನಾವು ಡೀಪ್ ಆಗಿ ನೋಡ್ತಾ ಇಲ್ಲ. ಯಾವಾಗ ನಮಗೆ ಮೆಡಿಕೇಶನ್ ಇಂದ ಥ್ರೂ ಹೆಲ್ತ್ ಕೇರ್ ಇಂದ ನಿಮಗೆ BP ಆಗಿದೆ, ಶುಗರ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಯಾವಾಗ ಗೊತ್ತಾಗೋದು ಅವತ್ತು ನಾವು ಜವಾಬ್ದಾರಿಯುತವಾಗಿ ಕೆಲಸ ಮಾಡಕ್ ಶುರು ಮಾಡ್ತೀವಿ. ನನ್ನ ಕಳಕಳಿಯ ಮನವಿ ಏನಂದ್ರೆ ಸ್ನೇಹಿತರೆ, ಆ ಆರೋಗ್ಯ ಕೆಡಿಸ್ಕೊಂಡಾದ್ಮೇಲೆ ನೀವು ಜವಾಬ್ದಾರಿ ತೋರಿಸೋದಕ್ಕಿಂತ ಆರೋಗ್ಯ ಇದ್ದಾಗಲೇ ನಿಮ್ಮ ಜವಾಬ್ದಾರಿನ ನೀವು ನೋಡ್ಕೊಂಡಿದ್ದೆ ಆದಲ್ಲಿ ಆಸ್ಪತ್ರೆಯಿಂದ ನೀವು ದೂರ ಇರ್ಬೋದು, ಅದೇ ರೀತಿ ಮೆಡಿಸಿನ್ಸ್ ಇಂದ ದೂರ ಇರ್ಬೋದು ಅಂತ ನನ್ನ ಕಳಕಳಿಯ ಮನವಿ. ಸೊ ಯಾವಾಗ ನಾವು ಟನ್ಗಟ್ಲೆ ಕಬ್ಬಿಣದ ಜೊತೆ ವಾಸ ಮಾಡ್ತಿದೀವೋ, ಭೂಮಿಯಿಂದ ಬರುವಂತ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಏನಿದೆ ಅವು ಜಾಸ್ತಿ ಅಟ್ರಾಕ್ಟ್ ಮಾಡ್ತಿದ್ದೇವೆ. ನನ್ನ ದೇಹಕ್ಕೆ ಸಿಗಬೇಕಾದಂತ ಮ್ಯಾಗ್ನೆಟಿಕ್ ಎನರ್ಜಿ ಕೊರತೆ ಆಗ್ತಾ ಇದೆ. ಯಾವಾಗ ಈ ಕೊರತೆಯನ್ನ ನಾವು ನಿವಾರಿಸಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ಹೆಂಗೆ ನಾವು 4 ತತ್ವಗಳಿಗೆ ಅದು ರೀಪ್ಲೇಸ್ಮೆಂಟ್ ತಗೊಂಡಿದ್ವಿ, ಇಲ್ಲೂ ಕೂಡ ಒಂದು ರೀಪ್ಲೇಸ್ಮೆಂಟ್ ಇದೆ ಸ್ನೇಹಿತರೆ. ಅದು ನಿಮಗೆ ನಿಯೋಡೀಮಿಯಂ ಮ್ಯಾಗ್ನೆಟ್ ಇಂದ ಮ್ಯಾಟ್ರಿಸಸ್ ನ ತಯಾರಿಸಿರ್ತಂತ ಒಂದು ಸಂಸ್ಥೆ ಇದೆ, ಅದು ಮನಿರಾಯ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇದು ಯಾವುದೇ ವ್ಯಾಪಾರ ದೃಷ್ಟಿಯಲ್ಲಿ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಈವನ್ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಯೋಡೀಮಿಯಂ ಮ್ಯಾಗ್ನೆಟ್ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ಅದು ರೇರ್ ಮೆಡಿಕಲ್ ಗ್ರೇಡ್ ಅರ್ತ್ ಮ್ಯಾಗ್ನೆಟ್ ಅಂತ ಬರುತ್ತೆ ಸ್ನೇಹಿತರೆ. ಯಾಕೆಂದ್ರೆ ಅದು ರಕ್ತ ಸಂಚಾರಕ್ಕೆ ಮಾಡಿಸಿದಂತ ನಿಯೋಡೀಮಿಯಂ ಮ್ಯಾಗ್ನೆಟ್. ಇದು ಯಾವುದೇ ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ ಅಲ್ಲ, ಯಾವುದೋ ಕಮರ್ಷಿಯಲ್ ಓರಿಯೆಂಟೆಡ್ ಮ್ಯಾಗ್ನೆಟ್ ಅಲ್ಲ ಸ್ನೇಹಿತರೆ. ಇದು ನಿಯೋಡೀಮಿಯಂ N35 ಮ್ಯಾಗ್ನೆಟ್. ಇದು ನಿಮಗೆ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ, ನಮ್ಮ ವಾಚ್ಗೆ ಏನು ಸೆಲ್ಸ್ ಹಾಕ್ತಿವಿ ಆ ಥರ ಸಣ್ಣ ಸೆಲ್ಸ್ ಇರುತ್ತೆ. ಬಟ್ ಅದ್ರ ಶಕ್ತಿ ನೀವು ನೋಡೋದಾದ್ರೆ 100 kg ಮೆಡಿಕಲ್, ನೀವು ಏನಾದ್ರೂ ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ ಇಸ್ ಈಕ್ವಲ್ ಟು 1 ಗ್ರಾಮ್ ಆಫ್ ನಿಯೋಡೀಮಿಯಂ ರೇರ್ ಮೆಡಿಕಲ್ ಅರ್ತ್ ಮ್ಯಾಗ್ನೆಟ್ ಸ್ನೇಹಿತರೆ. ಹೆಂಗೆ ಅಂತ ನಾವು ಕೇಳೋದಾದ್ರೆ, ಅಕ್ಕಿನ ಹೆಂಗೆ ನಾವು ಕೆಜಿನಲ್ಲಿ ತೂಕ ಮಾಡ್ತೀವಿ, ಎಣ್ಣೆನ ಹೆಂಗೆ ನಾವು ಲೀಟರಲ್ಲಿ ತೂಕ ಮಾಡ್ತೀವಿ, ಅದೇ ರೀತಿ ನಾವು ಮೆಡಿಕಲ್ ಮ್ಯಾಗ್ನೆಟ್ ನಾವು ತೂಕ ಅಂದ್ರೆ ಅಳಿಯದ ಸಾಧನ ಯಾವುದು ಅಂತ ಕೇಳಿದ್ರೆ ಗಾಜ್ ಮೀಟರ್ ಅಂತ ಕರಿತೀವಿ. ಆ ಗಾಜ್ ಮೀಟರ್ನ 100 kg ನಾವು ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ ಅಲ್ಲಿ ಇಟ್ಟಾಗ ನಿಮಗೆ 3000 to 5000 ಗಾಸ್ ಪವರ್ ಬರುತ್ತೆ. ಅದೇ ರೀತಿ ಇದರಲ್ಲಿ 1 ಗ್ರಾಮ್ ಆಫ್ ನಿಯೋಡೀಮಿಯಂ ಮ್ಯಾಗ್ನೆಟ್ ಅಲ್ಲಿ 3000 to 5000 ಗಾಸ್ ಪವರ್ ಇರೋಂಥ ಒಂದು ಅದ್ಭುತವಾದ ಒಂದು ದೇವರು ಸೃಷ್ಟಿ ಮಾಡುವಂಥದ್ದು ಒಂದು ನಿಯೋಡೀಮಿಯಂ ಮ್ಯಾಗ್ನೆಟ್ ನ ನಾವೇನ್ ಮಾಡ್ಬೇಕು, ಮ್ಯಾಟ್ರಿಸಸ್ ಆಗಿ ಅದನ್ನು ಯೂಸ್ ಮಾಡ್ಕೊಳ್ಬೇಕು. ಯಾಕೆ ಅಂತ ನಾವು ಕೇಳೋದಾದ್ರೆ, ಹ್ಯೂಮನ್ ಬಾಡಿ, ನಿಮಗೆ ಬಾಡಿ ಹೀಲಿಂಗ್ ಪ್ರೋಸೆಸ್ ಅಂತ ಏನ್ ಕರಿತೀವಿ, ರಿಪೇರಿ ಆಗೋದೇನು ಕರಿತೀವಿ, ಅದು ರಾತ್ರಿ ಮಲಗಿದಾಗ ಮಾತ್ರ ಸ್ನೇಹಿತರೆ. ಯಾಕೆಂತಂದ್ರೆ ಬೆಳಗ್ಗೆ ಹೊತ್ತು ನಾವು ಎನರ್ಜಿನ ಖರ್ಚು ಮಾಡ್ತಾ ಇರ್ತೀವಿ, ಏನೋ ಕೆಲಸ ಮಾಡ್ತಾ ಇರ್ತೀವಿ, ಎನರ್ಜಿ ಖರ್ಚಾಗುತ್ತೆ, ಯಾರ ಜೊತೆ ಮಾತಾಡ್ತಾ ಇರ್ತೀವಿ ಎನರ್ಜಿ ಖರ್ಚಾಗುತ್ತೆ, ಟ್ರಾವೆಲ್ ಮಾಡ್ತಾ ಇರ್ತೀವಿ ಎನರ್ಜಿ ಖರ್ಚಾಗ್ತಿರ್ತದೆ. ರಿಯಲ್ ಆಗಿ ಯಾವಾಗಂದ್ರೆ ಬಾಡಿ ತಟಸ್ಥವಾಗಿ ಯಾವುದೇ ರೀತಿ ಎನರ್ಜಿ ಕನ್ಸ್ಯೂಮ್ ಮಾಡ್ದಲೆ ರಾತ್ರಿ ಮಲಗಿದಾಗ ಮಾತ್ರ ಬಾಡಿ ಹೀಲಿಂಗ್ ಪ್ರೋಸೆಸ್ಗೆ ಹೋಗ್ತಿರುತ್ತೆ, ಅಂದ್ರೆ ರಿಪೇರಿ ಆಗ್ತಾ ಇರುತ್ತೆ. ಬಟ್ ನಿಜವಾಗ್ಲೂ ಹೇಳಿ ಸ್ನೇಹಿತರೆ, ರಾತ್ರಿ ಮಲಗಿದಾಗ ಎಷ್ಟು ಜನ ಗಾಢ ನಿದ್ರೆಗೆ ಹೋಗ್ತೀರಾ? ಯಾಕಂದ್ರೆ ಇವತ್ತಿನ ಒತ್ತಡದ ಜೀವನ ಶೈಲಿಲಿ ನಾವು ನಿದ್ದೆ ಮಾಡೋದೇ ಕಡಿಮೆ. ಯಾಕೆಂತಂದ್ರೆ ನಮ್ಮ ತಲೆಯಲ್ಲಿ ಸಾವಿರಾರು ಆಲೋಚನೆಗಳು ಓಡ್ತಾ ಇರುತ್ತೆ. ಸುಮ್ಮನೆ ಬೆಡ್ ಮೇಲೆ ಮಲಗಿರ್ತೀವಿ, ಬಟ್ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ನಾನು ಹೇಳೋದೇನಂತಂದ್ರೆ, ಯಾವಾಗ ನೀವು ಮಲ್ಕೊಂಡಾಗ್ಲೂ ಯೋಚನೆ ಮಾಡ್ತೀರಾ ಅಂದ್ರೆ ಆಟೋಮ್ಯಾಟಿಕ್ಲಿ ಎನರ್ಜಿ ಖರ್ಚಾಗ್ತಾ ಇರುತ್ತೆ. ಆ ಎನರ್ಜಿ ಖರ್ಚಾದಾಗ ನಿಮ್ಮ ಬಾಡಿ ಯಾವುದೇ ರೀತಿ ರಿಪೇರಿ ಕೆಲಸಕ್ಕೆ ಹೋಗಲ್ಲ, ಹೀಲಿಂಗ್ ಪ್ರೋಸೆಸ್ ಆಗಲ್ಲ. ಈ ಮ್ಯಾಟ್ರಿಸಸ್ ಏನು ಮನಿರಾಯ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ನಿಮಗೆ ನಿಯೋಡೀಮಿಯಂ ಮ್ಯಾಗ್ನೆಟ್ ಇಂದ ಏನು ಮ್ಯಾಟ್ರಿಸಸ್ ಯೂಸ್ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ನಾನು ಕೇಳೋದಾದ್ರೆ, ಆ ಮ್ಯಾಟ್ರಿಸಸ್ ಮೇಲೆ ಮಲಗಿದಾಗ ಮೊದಲನೇ ರಿಸಲ್ಟ್ ನಿಮಗೆ ಸ್ನೇಹಿತರೆ ಗಾಢವಾದ ನಿದ್ರೆ, 20 ರಿಂದ 25 ನಿಮಿಷಕ್ಕೆ ನಿಮಗೆ ಗಾಢವಾದ ನಿದ್ರೆಗೆ ತಗೊಂಡೋಗುತ್ತೆ. ಯಾವಾಗ ನೀವು ಗಾಢವಾದ ನಿದ್ರೆಗೆ ಹೋಗ್ತೀರಾ, ತಂತಾನೆ ಬಾಡಿನಲ್ಲಿ ಹೀಲಿಂಗ್ ಪ್ರೋಸೆಸ್ ಶುರುವಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇದ್ರದ್ದು ಮೊದಲನೇ ರಿಸಲ್ಟ್ ಏನಪ್ಪಾ ಅಂತ ನಾನು ಕೇಳೋದಾದ್ರೆ, 100% ನೀವು 20 ರಿಂದ 25 ನಿಮಿಷಕ್ಕೆ ಗಾಢ ನಿದ್ರೆಗೆ ಹೋಗ್ತೀರಾ. ಗಾಢ ನಿದ್ರೆಗೆ ಹೋದಾಗ ಏನಾಗುತ್ತೆ, ತಂತಾನೆ ರಿಪೇರಿ ಆಗುತ್ತೆ. ರಿಪೇರಿ ಎಲ್ಲಿಂದ, ನಾನು ಮೊದಲೇ ನಿಮ್ಗೆ ಹೇಳಿದ ಪ್ರಕಾರ ಮೂಲ ಇರೋದಲ್ಲಿ ನಮ್ಮ ದೇಹದ ರಚನೆಯಲ್ಲಿ ಸೆಲ್ಸ್ ಅಲ್ಲಿ. ಯಾವಾಗ ಇದು ಸೆಲ್ಸ್ ಮೇಲೆ ಹೆಲ್ದಿಯಾಗಿ ಪರಿಣಾಮ ಬೀರುತ್ತೆ, ಹೆಲ್ದಿ ಸೆಲ್ಸ್ಗಳು ಪ್ರೊಡ್ಯೂಸ್ ಆಗೋದಕ್ಕೆ ಶುರು ಆಗುತ್ತೆ. ಡ್ಯಾಮೇಜ್ ಸೆಲ್ಸ್ ನಿಮ್ಗೆ ಆಟೋಮ್ಯಾಟಿಕ್ ಆಗಿ ಡೆತ್ ಆಗ್ತಾ ಬರುತ್ತೆ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಪ್ರತಿದಿನ ಸೆಲ್ಸ್ ಸಾಯುತ್ತೆ, ಪ್ರತಿದಿನ ಸೆಲ್ಸ್ ಬದುಕುತ್ತೆ, ಅಂದ್ರೆ ಹುಟ್ಟುತ್ತೆ. ಯಾವಾಗ ಹುಟ್ಟ ಪ್ರಮಾಣ ಜಾಸ್ತಿ ಆಗ್ತದೆ, ಹೆಲ್ದಿ ಸೆಲ್ಸ್ಗಳು ಪ್ರೋಸೆಸ್ ಜಾಸ್ತಿ ಆಗುತ್ತೆ, ಹೆಲ್ದಿ ಟಿಶ್ಯೂ ರೆಡಿ ಆಗುತ್ತೆ, ಹೆಲ್ದಿ ಟಿಶ್ಯೂಸ್ ಇಂದ ಹೆಲ್ದಿ ಆರ್ಗನ್ ಆಗುತ್ತೆ, ಹೆಲ್ದಿ ಆರ್ಗನ್ ಇಂದ ಹೆಲ್ದಿ ಸಿಸ್ಟಮ್ ಆಗುತ್ತೆ, ಹೆಲ್ದಿ ಸಿಸ್ಟಮ್ ಇಂದ ಹೆಲ್ದಿ ಬಾಡಿ, ನಾವು ಆರೋಗ್ಯನ ಕಾಪಾಡ್ಕೊಳ್ಬಹುದು. ಇದ್ರ ಬಗ್ಗೆ ತುಂಬಾ ಹೆಚ್ಚಿನ ಮಾಹಿತಿ ನಾನು ಕೇಳೋದಾಯ್ತು ಅಂತಂದ್ರೆ, ನೀವು ನಾನು ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಲಿಂಕ್ ನ ನೀವು ಶೇರ್ ಮಾಡಿ, ಅಂದ್ರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಡೀಟೇಲ್ ಆಗಿ ವಿಚಾರ ಮಾಡಿದಾಗ 100% ಇದ್ರ ಬಗ್ಗೆ ಇನ್ನೂ ಸವಿಸ್ತಾರವಾದ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ಮನಿರಾಯ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಒಂದು ಅದ್ಭುತವಾದ ಒಂದು ಆರೋಗ್ಯದ ದೃಷ್ಟಿಯಿಂದ ಸಮಾಜಕ್ಕೆ ಒಂದು ಸೇವೆ ಅಂತ ನಾವು ತಿಳ್ಕೋಬಹುದು. ಆ ಒಂದು ನಿಟ್ಟಿನಲ್ಲಿ ಮನಿರಾಯ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇಂದ ಒಂದು ಮ್ಯಾಗ್ನೆಟಿಕ್ ಮ್ಯಾಟ್ರಿಸಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ.
ಒಂದು ಮ್ಯಾಗ್ನೆಟಿಕ್ ಪಿಲ್ಲೋ ಕವರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಹಾಗೆ ಮ್ಯಾಗ್ನೆಟಿಕ್ ಬ್ರೇಸ್ಲೆಟ್ ಯೂಸ್ ಮಾಡಿದ್ದಾರೆ, ವಾಟರ್ ಪ್ಯಾಡ್ ಅಂತ ಏನ್ ಕರಿತೀವಿ ಸ್ನೇಹಿತರೆ, ಆ ವಾಟರ್ ಪ್ಯಾಡ್ ಮ್ಯಾಗ್ನೆಟಿಕ್ ವಾಟರ್ ಪ್ಯಾಡ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ವಾಟರ್ ಪ್ಯಾಡ್ ಏನ್ ಕೆಲಸ ಮಾಡುತ್ತಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿ ಮೊದಲನೇ ಏನು ಪ್ರಾಬ್ಲಮ್ ಅಂತ ಕೊಡೋದಾದ್ರೆ ಗ್ಯಾಸ್ಟ್ರಿಕ್ ಅಂತ ನಾನು ಏನ್ ಕರಿತೀನಿ. ಇವತ್ತು ನಾವು ಹೊರಗಡೆ ಏನು ಫುಡ್ ತಗೊಳ್ತಾ ಇದೀವಿ, ಮನೇಲಿ ಏನು ನಾವು ಕಲುಷಿತ ಎಣ್ಣೆ ಯೂಸ್ ಮಾಡ್ತಿದ್ವಿ, ಪ್ರತಿಯೊಂದರಿಂದನೂ ಅಂಡ್ ಒತ್ತಡದ ಜೀವನ ಏನ್ ಮಾಡ್ತಾ ಇದೀವಿ, ಪ್ರತಿಯೊಂದು ಮೂಲ ಕಾರಣ ಬಂದು ಗ್ಯಾಸ್ಟ್ರಿಕ್. ಯಾವಾಗ ನಮ್ಮ ದೇಹದಲ್ಲಿ ಗ್ಯಾಸ್ಟ್ರಿಕ್ ಬಂದು ಶುರುವಾಗಿದೆಯೋ ಅಲ್ಲಿಂದ 200 ಕಾಯಿಲೆಗಳಿಗೆ ಇದು ಎಂಟ್ರಿ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಗ್ಯಾಸ್ಟ್ರಿಕ್ ಇಂದ ನಾವು ಆದಷ್ಟು ದೂರ ಇರೋದಕ್ಕೆ ನಾವು ಪ್ರಯತ್ನ ಪಡಬೇಕಾಗ್ತದೆ. ಆ ಪ್ರಯತ್ನ ಪಡಬೇಕಾದ್ರೆ ನಾನು ಇದೊಂದೇ ಮ್ಯಾಗ್ನೆಟಿಕ್ ಮ್ಯಾಟ್ರಿಸಸ್ ಮೇಲೆ ಮಲಗಿದ್ರೆ ಎಲ್ಲಾ ಸರಿ ಹೋಗುತ್ತಂತೆ ನಾನು ಹೇಳಲ್ಲ. ಅದೇ ರೀತಿ ಏನು ನಮಗೆ ಪ್ರಿಸ್ಕ್ರೈಬ್ ಮಾಡುತ್ತಾರೆ, ದಿನಕ್ಕೆ ಅರ್ಧ ಗಂಟೆ ವ್ಯಾಯಾಮ, ಅರ್ಧ ಗಂಟೆ ಮೆಡಿಟೇಷನ್, ಅರ್ಧ ಗಂಟೆ ಒಳ್ಳೆ ವಿಚಾರಗಳು, ಅದ್ರ ಜೊತೆಗೆ ನಮ್ಮ ಅಡಿಗೆ ಮನೆಯಲ್ಲಿ ಇರುವಂತಹ ಅಡಿಗೆ ಎಣ್ಣೆನೂ ಕೂಡ ನಾವು ಆರ್ಗ್ಯಾನಿಕಲ್ಲಿ ಏನ್ ಆಯಿಲ್ ಇವತ್ತು ಗಾಣದ ಎಣ್ಣೆ ಅಂತ ಏನ್ ಬರ್ತದೆ ಅದಕ್ಕೆ ಚೇಂಜ್ ಆಗೋದ್ರ ಜೊತೆಗೆ ಈ ಮ್ಯಾಗ್ನೆಟಿಕ್ ಮ್ಯಾಟ್ರಿಸಸ್ ಮತ್ತೆ ವಾಟರ್ ಪ್ಯಾಡ್ ಎಲ್ಲ ಯೂಸ್ ಮಾಡಿದ್ದಾದಲ್ಲಿ ನಮ್ಮ ಆರೋಗ್ಯನ ನಾವು ಹಾಸ್ಪಿಟಲ್ ಇಂದ ದೂರ ಇಟ್ಕೊಂಡು ಯಾವುದೇ ವೈದ್ಯರ ಸಲಹೆ ಇಲ್ಲದೆ ನಮ್ಮ ಆರೋಗ್ಯನ ನಾವು ಅದ್ಭುತವಾಗಿ ಇದರಲ್ಲಿ ಕಾಪಾಡಿಕೊಳ್ಳು ಅಂತ ಹೇಳ್ತಾ, ನನಗೆ ಕೊಟ್ಟಿರುವಂತಹ ಒಂದು ಕಾಲಾವಕಾಶದಲ್ಲಿ ಒಂದು ಕಡಿಮೆ ಸಮಯದಲ್ಲಿ ನಿಮ್ಮ ಮುಂದೆ ನನಗೆ ಗೊತ್ತಿರೋ ಒಂದು ಲಿಮಿಟೆಡ್ ನಾಲೆಡ್ಜ್ ಅಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೀನಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೊಸ ವಿಚಾರಗಳನ್ನ, ಇದೇ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟು ಹೇಳಿಕೆ ಕೊಟ್ಟಿದ್ದ ಟೀಮ್ ಒನ್ ಆರ್ಗನೈಸೇಷನ್ಸ್ಗೂ ಹಾಗೂ ಮನಿರಾಯ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ಗೂ ನನಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.